ತನ್ನ ಹೆಂಡತಿ ಅನ್ನೋದು ಕೂಡ ಲೆಕ್ಕಿಸದೆ ಪ್ರತಿಯೊಂದು ವಿಷಯಕ್ಕೂ ಹೆಂಡತಿಯನ್ನು ಒಡೆದು ಕಾಟ ಕೊಡುತ್ತಿದ್ದ ಗಂಡನಿಗೆ ಬುದ್ಧಿ ಕಲಿಸಿದ ಹೆಂಡತಿ. ಆಗ ತಾನೇ ರೂಮಿನಿಂದ ಹೊರಬಂದ ರಂಜು ಗಂಡ ಅಡುಗೆ ಮನೆಯಲ್ಲಿದ್ದ ಹೆಂಡತಿಯನ್ನು ಜೋರಾಗಿ ಕೂಗುತ್ತಾ, ನೆನ್ನೆನೆ ನಾನು ಹೇಳಿದ್ದೀನಿ, ನಾಳೆ ನನಗೆ ಮೀಟಿಂಗ್ ಇದೆ, ಸ್ವಲ್ಪ ಬೇಗ ಎದ್ದು ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡು ಅಂತ ಹೇಳಿ. ಈಗಾಗಲೇ ಲೇಟ್ ಆಗ್ತಿದೆ, ಇನ್ನು ಟಿಫನ್ ಕಟ್ಟಿದ್ಯೋ ಇಲ್ಲೋ, ಟೈಮಿಗೆ ಸರಿಯಾಗಿ ಒಂದು ಕೆಲಸ ಮಾಡೋದಿಲ್ಲ ಎಂದು ಕಿರುಚುವುದನ್ನು ಕೇಳಿ ಅಡುಗೆ ಮನೆಯಲ್ಲಿದ್ದ ಹೆಂಡತಿ ಬೇಗನೆ ತನ್ನ ಗಂಡನಿಗೆ ಟಿಫನ್ ಬಾಕ್ಸ್ ಅನ್ನ ಕಟ್ಟಿ ಅಡುಗೆ ಮನೆಯಿಂದ ಹಾಲಿಗೆ ಬರ್ತಾಳೆ. ಗಂಡ ಕಿರುಚುತ್ತಿರುವುದನ್ನು ನೋಡಿ ಆತುರದಿಂದ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬರುವಾಗ ಎಡವಿ ಬೀಳಲು ಹೋಗ್ತಾಳೆ. ಅದನ್ನು ನೋಡಿದ ಅವಳ ಗಂಡ, ಅಯ್ಯೋ ದೇವ್ರೆ, ನೋಡ್ಕೊಂಡು ಬರೋದಕ್ಕೆ ಏನು ನಿನಗೆ? ಇನ್ನ ಕೆಲಸಕ್ಕೆ ಹೋಗುವಾಗ ಅದು ಬೇರೆ, ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕೆಲಸಕ್ಕೆ ಬೇರೆ ರಜೆ ಹಾಕಿ ಮನೆಯಲ್ಲೇ ಇರಬೇಕಾ ನಾನು ಎಂದಾಗ ಹಾಲ್ನಲ್ಲೇ ಕುಳಿತಿರುವ ಅವನ ತಂದೆ ಇದನ್ನೆಲ್ಲ ನೋಡುತ್ತಿದ್ರು. ಅದೇ ಸಮಯಕ್ಕೆ ಅವನ ತಾಯಿ ಕೂಡ ಪೂಜೆ ಮುಗಿಸಿ ಎಲ್ಲರಿಗೂ ಪ್ರಸಾದ ಕೊಡಲು ಬರ್ತಾರೆ. ಇತ್ತ ಮಗ ಜೋರಾಗಿ ಕೂಗುತ್ತಾ ರೂಮಲ್ಲಿ ಟೇಬಲ್ ಮೇಲೆ ನನ್ನ ಫೈಲ್ಗಳಿದ್ವು, ಅದನ್ನೆಲ್ಲ ಸರಿಯಾಗಿ ಬ್ಯಾಗ್ನಲ್ಲಿ ಇಟ್ಟಿದ್ಯೋ ಇಲ್ವೋ ಎಂದು ಹೆಂಡತಿಯನ್ನು ಗಂಡ ಕೂಗಿದ್ದನ್ನು ನೋಡಿ ಅತ್ತೆ ಹಾಗೂ ಮಾವನಿಗೆ ಕಾಫಿ ಮಾಡುತ್ತಿದ್ದ ಹೆಂಡತಿ ಹೇಳ್ತಾಳೆ, ಹೌದು ರೀ, ನಾನು ಟೇಬಲ್ ಮೇಲೆ ಇದ್ದ ಎಲ್ಲ ಫೈಲ್ಗಳನ್ನ ಬ್ಯಾಗಲ್ಲಿಟ್ಟಿದ್ದೀನಿ ಎಂದು ಹೆಂಡತಿ ಹೇಳ್ತಾಳೆ. ಆದರೆ ಅವನ ಈ ಕಠೋರವಾದ ಧ್ವನಿಯನ್ನ ಕೇಳಿ ಅವನ ತಂದೆ ಹೇಳ್ತಾರೆ, ಏ, ಯಾಕೋ ಅಷ್ಟು ಜೋರಾಗಿ ಕಿರ್ಚಾಡ್ತಾ ಇದ್ದೀಯಾ? ನಿನಗೆ ಮೀಟಿಂಗ್ಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಅವಳು ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಬಿಡುವಿಲ್ದ ಹಾಗೆ ಕೆಲಸ ಮಾಡ್ತಿದ್ದಾಳೆ. ಸುಮ್ಮನೆ ಅವಳ ಮೇಲೆ ಯಾಕೆ ಕೂಗಾಡ್ತಾ ಇದ್ದೀಯಾ ಎನ್ನುವಷ್ಟರಲ್ಲಿ ಮಗ ಹೇಳ್ತಾನೆ, ಅಪ್ಪ, ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ನಾನು ನೆನ್ನೆನೆ ಹೇಳಿದ್ದೆ, ನಾನು ನಾಳೆ ಬೇಗ ಹೋಗ್ಬೇಕು ಅಂತ ಹೇಳಿ. ಸರಿಯಾದ ಸಮಯಕ್ಕೆ ಹೇಳಿದ್ದು ಕೆಲಸ ಮಾಡಕ್ಕಾಗಲ್ವಾ ಎಂದಾಗ ತಂದೆ ಹೇಳ್ತಾರೆ, ಏನು ಹೀಗೆ ಹೇಳ್ತಾ ಇದ್ದೀಯಾ? ಅವಳಿಗೆ ಚಿಕ್ಕ ಮಗಳಿದ್ದಾಳೆ, ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬೇರೆ ಕಳ್ಸೋದಿದೆ ಎಂದು ತಂದೆ ಹೇಳಿದ್ದನ್ನು ಕೇಳಿ ಮಗ ಹೇಳ್ತಾನೆ, ಅಪ್ಪ, ನಿಮಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ನಮ್ಮ ಮಧ್ಯೆ ಬರಬೇಡಿ ಎಂದು ಹೇಳಿ ಪ್ರಸಾದವನ್ನು ತಿನ್ನುತ್ತಾ, ಸರಿ, ನಾನೀಗ ಹೊರಡ್ತೀನಿ ಎನ್ನುತ್ತಾನೆ. ಅಷ್ಟರಲ್ಲಿ ಅವನ ತಾಯಿ, ಅಲ್ಲ ಕಣವ್, ಆಫೀಸಿಗೆ ಹೋಗೋದಕ್ಕೆ ಇನ್ನು ಬೇಕಾದಷ್ಟು ಟೈಮ್ ಇದೆ, ಇಷ್ಟು ಅರ್ಜೆಂಟ್ ಯಾಕೆ ಮಾಡ್ತಿದ್ದೀಯಾ ಎಂದು ತಾಯಿ ಹೇಳಿದ್ದನ್ನು ನೋಡಿ ಮಗ ಹೇಳ್ತಾನೆ, ಅಮ್ಮ, ಹೋಗೋವರೆಗೂ ಅದೇ ಟೈಮ್ ಆಗುತ್ತೆ, ಟ್ರಾಫಿಕ್ಕು ಎಷ್ಟಿರುತ್ತೆ ಗೊತ್ತಾ ನಿನಗೆ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಹೇಳ್ತಾರೆ, ಸರಿ, ಹೋಗ್ತಾ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗು ಎಂದಾಗ ಅದಕ್ಕೆ ಅವನು ಹೇಳ್ತಾನೆ, ಅಮ್ಮ, ಬೆಳಗ್ಗೆಯಿಂದ 2-3 ಸಲ ಅದನ್ನೇ ಹೇಳ್ತಾ ಇದ್ದೀಯ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಹೋಗ್ತೀನಿ, ನೀನೇನು ಚಿಂತೆ ಮಾಡಬೇಡ ಎಂದು ಹೇಳಿ ಅಡುಗೆ ಮನೆಯಲ್ಲಿದ್ದ ಹೆಂಡತಿಯನ್ನು ಕರೆದು, ನೋಡು, ನಾನು ಸಂಜೆ ಬರೋದಕ್ಕೆ ಲೇಟ್ ಆಗಬಹುದು, ಅಮ್ಮನಿಗೆ ನಾನು ಹೇಳಿರೋ ಔಷಧಿಗಳನ್ನ ಸರಿಯಾಗಿ ಕೊಟ್ಬಿಡು. ಬೆಳಗ್ಗೆಯಿಂದ 2 ಸಲ ಹೇಳಿದ್ದೇನೆ, ಮತ್ತೆ ಏನು ಗಡಿಬಿಡಿ ಮಾಡಬೇಡ, ನಾನು ಹೇಳಿದ್ದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾಡು, ಮತ್ತೆ ನನಗೆ ಕೋಪ ಬರುವಂತ ಕೆಲಸಗಳನ್ನ ಮಾಡಬೇಡ, ಆಮೇಲೆ ಚೆನ್ನಾಗಿರೋದಿಲ್ಲ ಎಂದು ಗಂಡ ಹೇಳಿದ್ದನ್ನು ಕೇಳಿ ಅವಳ ಕಣ್ಣಲ್ಲಿ ನೀರು ತುಂಬಿತು. ಆಗ ಅವಳು, ಇದನ್ನೇ ಸಮಾಧಾನದಿಂದ ಹೇಳ್ಬೋದಾಗಿತ್ತಲ್ವಾ, ಇಷ್ಟು ಕೋಪದಿಂದ ಯಾಕೆ ಮಾತಾಡ್ತೀರಾ ಎಂದು ಹೇಳಿ ಅಡುಗೆ ಮನೆ ಹತ್ತಿರ ಬಂದು ಬಿಡ್ತಾರೆ. ದಿನೇ ದಿನೇ ಗಂಡನ ಈ ವರ್ತನೆಯಿಂದ ಅವಳಿಗೆ ಸಾಕಾಗಿ ಹೋಗಿತ್ತು. ಅದರಲ್ಲೂ ಅವಳ ಅತ್ತೆ ಮಾವ ಎದುರೇ ಅವಳಿಗೆ ಮರ್ಯಾದೆ ಹೋಗೋ ಹಾಗೆ ಮಾತಾಡ್ತಿದ್ದ. ಹಾಗಾಗಿ ದಿನೇ ದಿನೇ ಇದನ್ನೆಲ್ಲ ನೋಡಿ ಅವಳಿಗೂ ಸಾಕಾಗಿ ಹೋಗಿತ್ತು. ಆದರೂ ಏನು ಮಾಡಲು ಆಗದೆ ಎಲ್ಲವನ್ನ ಸಹಿಸಿಕೊಂಡು ಹೋಗುತ್ತಿದ್ಲು. ಇತ್ತ ಅವನು ಕೂಡ ಕೆಲಸಕ್ಕೆ ಲೇಟ್ ಆದ ಕಾರಣ ಸುಮ್ಮನೆ ಹೊರಟೋಗ್ತಾನೆ. ಇತ್ತ ರಂಜು ಗಂಡ ಕೂಡ ಕೆಲಸಕ್ಕೆ ಹೊರಡ್ತಾನೆ. ರಸ್ತೆ ಸರಾಗವಾಗಿ ಸಾಗುತ್ತಿತ್ತು. ಅಷ್ಟರಲ್ಲೇ ತನ್ನ ಗಾಡಿಯನ್ನು ದೇವಸ್ಥಾನದ ಬಳಿ ನಿಲ್ಲಿಸುತ್ತಾ ಗಾಡಿಗೆ ಬೀಗ ಹಾಕಿ ಕೀಯನ್ನು ಜೇಬಿನಲ್ಲಿ ಇಡಲು ಹೋದಾಗ ಜೇಬಿನಲ್ಲಿ ಅವನ ಪರ್ಸ್ ಇಲ್ಲದೆ ಇರುವುದನ್ನು ಗಮನಿಸಿ ಅವನು ತನ್ನ ಜೇಬುಗಳನ್ನ ಮತ್ತೊಮ್ಮೆ ಸರಿಯಾಗಿ ಚೆಕ್ ಮಾಡ್ತಾನೆ. ಆದರೆ ಅವನ ಪರ್ಸು ಇರೋದಿಲ್ಲ.
ಅವನ ಬ್ಯಾಗ್ ಕೂಡ ಚೆಕ್ ಮಾಡಿದಾಗ ಬ್ಯಾಗಲ್ಲೂ ಕಾಣದೇ ಇದ್ದಾಗ ಅವನಿಗೆ ಎಲ್ಲೆಲ್ಲದ ಕೋಪ ಬರುತ್ತೆ. ನನಗೆ ಗೊತ್ತಿತ್ತು ಹೀಗೆ ಏನಾದರೂ ಒಂದು ಆಗುತ್ತೆ ಅಂತ. ಅದೆಂತ ಹಳ್ಳಿ ಗುಗ್ಗು ಸಿಕ್ಕಿದಳು ನನಗೆ. ಒಂದು ಕೆಲಸವನ್ನ ನೆಟ್ಟಗೆ ಮಾಡಲ್ಲ. ಪ್ರತಿಯೊಂದು ಕೆಲಸನೂ ಇದೇ ರೀತಿ ಮಾಡ್ತಾಳೆ. ನನಗೆ ಈಗಾಗಲೇ ಸಮಯ ಬೇರೆ ಜಾಸ್ತಿ ಆಗೋಗಿದೆ. ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಮತ್ತೆ ಮನೆಗೆ ಹೋಗಬೇಕು ಎಂದು ಹೇಳಿ ಕೋಪದಿಂದ ಗೊಣಗುತ್ತಾ ತಿದ್ದ. ಏಕೆಂದರೆ ಎಟಿಎಂ ಕಾರ್ಡಿಂದ ಹಿಡಿದು ಆಧಾರ್ ಕಾರ್ಡಿನವರೆಗೂ ಪ್ರತಿಯೊಂದು ಕಾರ್ಡನ್ನ ಅದರಲ್ಲೇ ಇಟ್ಟಿದ್ದ. ಹಾಗಾಗಿ ಅವನ ಹೆಂಡತಿಯ ಮೇಲೆ ಅವನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಹಾಗಾಗಿ ಮತ್ತೆ ತನ್ನ ಗಾಡಿಯನ್ನು ಅವನ ಮನೆಯ ಕಡೆಗೆ ತಿರುಗಿಸುತ್ತಾ ಮನೆಯ ಕಡೆಗೆ ಹೊರಡ್ತಾನೆ. ಮನೆಯ ಹತ್ತಿರ ಬಂದಂತೆ ಅವನ ಕೋಪ ಹೆಚ್ಚುತ್ತಲೇ ಇತ್ತು. ಮನಸ್ಸಿನಲ್ಲಿ ಮನೆಯ ಒಳಗೆ ಬಂದ ತಕ್ಷಣ ಹೆಂಡತಿಯನ್ನು ಒಡೆದು ಮನೆಯಿಂದ ಹೊರಹಾಕಬೇಕು ಎನ್ನುವಷ್ಟು ಕೋಪ ಅವನಲ್ಲಿತ್ತು. ಮೊದಲೇ ಅವನಿಗೆ ಕೋಪ ಜಾಸ್ತಿ. ಮನೆಯಲ್ಲಿ ತನ್ನ ಹೆಂಡತಿಯ ಚಿಕ್ಕ ಪುಟ್ಟ ತಪ್ಪೇನಾದರೂ ನೋಡಿದಲ್ಲಿ ಹೇಗೆಂದರೆ ಹಾಗೆ ಹೆಂಡತಿಯನ್ನು ಹೊಡೆಯುತ್ತಿದ್ದ. ಇನ್ನು ಹೀಗಾಗಿರುವುದರಿಂದ ಅವನ ಹೆಂಡತಿಯ ಮೇಲೆ ಅವನಿಗೆ ಕೋಪ ಇನ್ನೂ ಹೆಚ್ಚಾಗುತ್ತೆ. ಮನೆ ಕೂಡ ಬರುತ್ತೆ. ತನ್ನ ಗಾಡಿಯನ್ನು ನಿಲ್ಲಿಸಿ ಕೋಪದಿಂದ ಮನೆಯ ಒಳಗೆ ಬಂದ ತಕ್ಷಣ ಹಾಲ್ನಲ್ಲೇ ಇದ್ದ ಟೇಬಲ್ ಮೇಲೆ ಅವನ ಪರ್ಸ್ ಇರುವುದು ಅವನ ಕಣ್ಣಿಗೆ ಬೀಳುತ್ತೆ. ತಕ್ಷಣವೇ ಹೆಂಡತಿಯನ್ನು ಕೂಗುತ್ತಾ ರೂಮಿನ ಬಳಿ ಬರ್ತಾನೆ. ಆದರೆ ಆಕೆ ತನ್ನ ಮಗುವನ್ನು ಸ್ಕೂಲಿಂದ ಕರ್ಕೊಂಡು ಬರಲು ಹೋಗಿರ್ತಾಳೆ. ಮನೆಯಲ್ಲಿ ಹೆಂಡತಿ ಇಲ್ಲದೆ ಇರೋದನ್ನ ನೋಡಿ ಅವನ ಕೋಪ ನೆತ್ತಿಗೆ ಇರುತ್ತೆ. ಜೋರಾಗಿ ಕಿರುಚುತ್ತಾ ಎಲ್ಲಿ ಸಾಯೋದಕ್ಕೆ ಹೋಗಿದ್ದಾಳೆ ರಂಜು ಎಂದು ಕೂಗುತ್ತಿರುವುದನ್ನು ಕೇಳಿಸಿಕೊಂಡ ಅವನ ತಂದೆ ತಕ್ಷಣವೇ ಮಗನ ಬಳಿ ಬಂದು, ಯಾಕಪ್ಪ, ಏನಾಯ್ತು, ಹೋಗ್ಲಿಲ್ವಾ ಕೆಲಸಕ್ಕೆ ಎಂದಾಗ ಅದಕ್ಕೆ ಅವನು ಹೇಳ್ತಾನೆ, ಹೌದಪ್ಪ, ನಿಮ್ಮ ಮುದ್ದಿನ ಸೊಸೆ ಮಾಡೋ ಕೆಲಸಕ್ಕೆ ನಾನಿನ್ನು ಏನೇನು ಅನುಭವಿಸಬೇಕೋ ಗೊತ್ತಿಲ್ಲ. ಕೆಲಸಕ್ಕೆ ಹೋಗೋ ಮುಂಚೆ ನನ್ನ ಪರ್ಸನ್ನ ಕೈಗೆ ಕೊಡಬೇಕು ಅನ್ನೋದು ಗೊತ್ತಿಲ್ವಾ? ಅವಳ ಜ್ಞಾನ ಎಲ್ಲಿರುತ್ತೆ? ಎಲ್ಲಿ ಹೋದ್ಲವಳು ಎಂದು ಕೋಪದಿಂದ ಮಾತನಾಡುತ್ತಿದ್ದ. ಅಷ್ಟರಲ್ಲಿ ಮಗುವನ್ನು ಕರೆದುಕೊಂಡು ರಂಜು ಮನೆಗೆ ಬಂದಿದ್ದನ್ನು ನೋಡಿ ಗಂಡ ಕೋಪದಿಂದ ಅವಳ ಬಳಿ, ನಾನು ಕೆಲಸಕ್ಕೆ ಹೋಗೋ ಮುಂಚೆ ಪ್ರತಿಯೊಂದು ಸರಿಯಾಗಿ ಚೆಕ್ ಮಾಡಿ ಇಡಬೇಕು ಅನ್ನೋದು ಗೊತ್ತಿಲ್ವಾ? ಬೇಕು ಅಂತಾನೆ ಇಂಥ ಕೆಲಸಗಳು ಮಾಡ್ತೀಯೇನೋ ನೀನು. ಯಾವ ಭಾಷೆಯಲ್ಲಿ ನಿನಗೆ ಹೇಳಬೇಕು ನಾನು ಎಂದು ಗಂಡ ಹೇಳಿದ್ದನ್ನು ಕೇಳಿ ಅವಳು ಹೇಳ್ತಾಳೆ, ಯಾಕ್ರಿ, ಏನಾಯ್ತು ಎಂದಾಗ ಅದಕ್ಕೆ ಅವನು ಹೇಳ್ತಾನೆ, ಪರ್ಸ್ ನನ್ನ ಕೈಗೆ ಕೊಡಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ? ನಿನಗಂತೂ ಮಾಡೋದಕ್ಕೆ ಏನು ಕೆಲಸ ಇರೋದಿಲ್ಲ. ಒಂದು ದಿನ ನಾನು ಕೆಲಸಕ್ಕೆ ಹೋಗದೆ ಇದ್ರೆ ಎಷ್ಟೆಲ್ಲ ಲಾಸ್ ಆಗುತ್ತೆ ಗೊತ್ತಾ? ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬಂದಿದ್ದೀನಿ. ಇಷ್ಟೊತ್ತು ಎಲ್ಲಿ ಸಾಯೋದಕ್ಕೆ ಹೋಗಿದ್ದೆ ಎಂದು ಹೇಳಿದ್ದೆ ತಡ. ಇಷ್ಟು ದಿನದಿಂದ ತಾಳ್ಮೆಯಿಂದ ಇದ್ದ ಅವಳಿಗೆ ಅವಳ ತಾಳ್ಮೆ ಕೆರಳುತ್ತೆ. ನಾನು ಇಷ್ಟು ಸಮಾಧಾನದಿಂದ ಇದ್ರೂ, ಏನು ತಪ್ಪು ಮಾಡದೇ ಇದ್ರೂ ನನ್ನ ಪ್ರಾಣಿಗಿಂತ ಕಡೆಯಾಗಿ ಮಾತಾಡಿಸ್ತಿದ್ದಾರೆ. ಅಷ್ಟಕ್ಕೂ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ದಿನೇ ದಿನೇ ಗಂಡನ ಮಾತುಗಳಿಂದ ಅವಳ ಮನಸ್ಸು ಕಲ್ಲಾಗಿ ಹೋಗಿತ್ತು. ಹಾಗಾಗಿ ಗಂಡನ ಅವಮಾನವನ್ನ ತಡೆಯಲಾಗದೆ ಕೋಪದಿಂದ, ಏನಾಯ್ತು ಅಂತ ಹೇಳಿ ಹೀಗೆ ಮಾತಾಡ್ತಾ ಇದ್ದೀರಾ? ಎಲ್ಲಿ ಸಾಯೋದಕ್ಕೆ ಹೋದೆ ಅಂತಂದ್ರೆ ಏನರ್ಥ? ನನಗೂ 4 ಕೈ ಇಲ್ಲ. ಮನೆ ಕೆಲಸ ಮಾಡ್ಕೊಂಡು ಮಗುನ ನೋಡ್ಕೊಂಡು ನಿಮ್ಮ ತಂದೆ ತಾಯಿನ ನೋಡ್ಕೊಂಡು ನಿಮ್ಮ ಹತ್ರ ಬೇರೆ ಇಷ್ಟೆಲ್ಲ ಕೇಳಬೇಕು ಅನ್ನೋ ಹಣೆಬರಹ ನನಗೇನಿದೆ? ಮನೆಯಲ್ಲಿ ಮಾಡೋದಕ್ಕೆ ನಿನಗೆ ಏನು ಕೆಲಸ ಇದೆ ಅಂತ ಹೇಳ್ತೀರಲ್ಲ? ಕೆಲಸಕ್ಕೆ ಹೋಗೋದ್ರಿಂದ ಹಿಡಿದು ಕೆಲಸದಿಂದ ಮನೆಗೆ ಬಂದ ತಕ್ಷಣ ನಿಮ್ಮ ಬೇಕು ಬೇಡಗಳನ್ನ ಯಾರು ಪೂರೈಸ್ತಿದ್ದಾರೆ? ವಯಸ್ಸಾದ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ತಾ ಇರೋದು ಯಾರು? ಹೊರಗಡೆ ಹೋಗಿ ದುಡ್ಕೊಂಡು ಬಂದ ತಕ್ಷಣ ನಿಮಗೆ ಅದು ದೊಡ್ಡ ಕೆಲಸ ಅನಿಸ್ಬಿಡುತ್ತೆ. ಮನೇಲಿದ್ದು ಒಂದು ದಿನ ಮನೇನ ನಿಭಾಯಿಸಿ ಗೊತ್ತಾಗುತ್ತೆ. ನೀವು ಹೇಗೆ ಹೊರಗಡೆ ಹೋಗಿ ದುಡಿತಿರೋ ಮನೆಯಲ್ಲಿ ನನಗೂ ಅಷ್ಟೇ ಕೆಲಸ ಇರುತ್ತೆ. ಈ ಮನೆಯ ವಾತಾವರಣದ ಪ್ರಕಾರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ದೀನಿ. ಇಷ್ಟೆಲ್ಲ ಮಾಡಿದ್ರೂ ನಿಮಗೆ ಮಾತ್ರ ಸಮಾಧಾನ ಆಗೋದಿಲ್ಲ ಎಂದ ತಕ್ಷಣ ಅವನ ಗಂಡನಿಗೆ ಕೋಪ ಬಂದು, ಎಷ್ಟು ಮಾತಾಡ್ತಾ ಇದ್ದೀಯಾ ನೀನು ಎಂದು ಹೇಳಿ ಅವಳನ್ನ ಹೊಡೆಯಲು ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ಹೌದು, ನಿಮಗೆ ಬರೋದು ಇದೊಂದೇ ಅಲ್ವಾ? ಒಂದು ಹೆಣ್ಣಿಗೆ ಮರ್ಯಾದೆ ಕೊಡೋದನ್ನ ಕೂಡ ಕಲ್ತಿರ್ಬೇಕು. ನಿಮ್ಮ ತಾಯಿಯಾದ್ರೆ ಹೆಣ್ಣಲ್ವಾ? ಅವರಿಗಾದ್ರೆ ಅಷ್ಟೊಂದು ಮರ್ಯಾದೆ ಕೊಡ್ತೀರಾ? ಒಂದು ದಿನಾನು ನೀವು ನನ್ನ ಹತ್ರ ಪ್ರೀತಿಯಿಂದ ಮಾತನಾಡಿದ್ದೀರಾ? ಯಾವಾಗ ನೋಡಿದ್ರು
ಹೊಡೆಯೋದಕ್ಕೆ ಬರ್ತೀರಾ. ಅದರ ಮೇಲೆ ನನ್ನಿಂದ ನೀವು ಮರ್ಯಾದೆ ಕೊಡಬೇಕು ಅನ್ನೋದನ್ನ ಬಯಸ್ತಾ ಇದ್ದೀರಾ. ಒಂದು ನೆನಪಲ್ಲಿಟ್ಕೊಳ್ಳಿ, ನೀವು ಮರ್ಯಾದೆ ಕೊಟ್ರೇನೆ ನಾನು ಕೂಡ ಮರ್ಯಾದೆ ಕೊಡೋದಕ್ಕಾಗೋದು. ನನಗೂ ಸ್ವಾಭಿಮಾನ ಅನ್ನೋದಿದೆ. ಎಷ್ಟು ಅಂತ ನಾನು ಕೂಡ ಸಹಿಸಿಕೊಂಡು ಹೋಗೋದಕ್ಕಾಗುತ್ತೆ. ನೋಡಿ, ನಿಮ್ಮ ಭಾಷೆಯಲ್ಲಿ ಮಾತಾಡೋದಕ್ಕೆ ನನಗೂ ಬರುತ್ತೆ. ಮಾತಿಗೂ ಇದನ್ನೆಲ್ಲ ಸಹಿಸಿಕೊಂಡು ಹೋಗೋದಕ್ಕೆ ನನ್ನ ಕೈಯಲ್ಲೂ ಆಗೋದಿಲ್ಲ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಹೆಂಡತಿ ಹೇಳಿದ ಮಾತನ್ನು ಕೇಳಿ ನೋಡ್ದೇನಪ್ಪ ಎಂದಾಗ ಅದಕ್ಕೆ ತಂದೆ ಹೇಳ್ತಾರೆ, ಹೌದಪ್ಪ, ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಅವಳ ಹತ್ರ ನೀನು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನಮಗೆ ಅಸಹ್ಯ ಅನ್ಸುತ್ತೆ. ಪಾಪ, ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೇನ ಅವಳೇ ತಾನೇ ನಿಭಾಯಿಸಿದಾಳೆ. ಒಂದು ದಿನ ನೀನು ಅವಳ ಹತ್ರ ಪ್ರೀತಿಯಿಂದ ಮಾತನಾಡಿರೋದನ್ನ ನಾನು ನೋಡಿಲ್ಲ. ಯಾವಾಗ ನೋಡಿದ್ರೂ ಕೋಪದಿಂದಲೇ ಮಾತಾಡ್ತೀಯ. ಇನ್ನು ಅವಳ ಮನಸ್ಸು ಏನಾಗುತ್ತೆ ಹೇಳು? ನೀನು ಬೆಳಗ್ಗೆ ಹೋಗಿ ರಾತ್ರಿ ಬರ್ತೀಯ. ದಿನವಿಡೀ ಅವಳು ಮನೆಯಲ್ಲಿ ಒಂದು ನಿಮಿಷ ಸುಮ್ಮನೆ ಕುತ್ಕೊಂಡಿರಲ್ಲ. ಅಂತಹದ್ರಲ್ಲಿ ಅವಳನ್ನ ಗಂಡನಾಗಿ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನಿನ್ನ ಜವಾಬ್ದಾರಿ ಅಲ್ವಾ? ಅದನ್ನ ಬಿಟ್ಟು ನೀನ್ ಏನ್ ಮಾಡ್ತಾ ಇದ್ದೀಯ ಅನ್ನೋದನ್ನ ನೀನು ಯೋಚನೆ ಮಾಡು. ಇವತ್ತು ಅವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ ಮೇಲೆ ಅದಕ್ಕೆ ಕಾರಣನೇ ನೀನು. ನೋಡಪ್ಪ, ದೊಡ್ಡವರಾಗಿ ನಾವು ಹೇಳೋದನ್ನ ಹೇಳಿದ್ದೀವೆ. ಮುಂದೆ ಇನ್ನೇನು ಆಗೋದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಂದು ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇಷ್ಟು ದಿನದಿಂದ ನಾನೇನು ಹೇಳಿದ್ರು ತಾಳ್ಮೆಯಿಂದ ಇದ್ದ ಅವಳ ಹೆಂಡತಿ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ ಮೇಲೆ ಎಲ್ಲೋ ನಂದು ತಪ್ಪಿದೆ ಎಂದು ಅವನಿಗೆ ಅನಿಸತೊಡಗಿತ್ತು. ಇನ್ನು ಮುಂದೆ ಇಂಥ ತಪ್ಪು ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ನನ್ನ ಈ ವರ್ತನೆಯಿಂದ ಅವಳಿಗೆ ಎಷ್ಟು ಬೇಜಾರಾಗಿರಬಹುದು. ಇನ್ನು ಮುಂದೆ ಇಂಥ ತಪ್ಪನ್ನ ಮಾಡಬಾರದು ಎಂದು ಮನಸ್ಸಲ್ಲೇ ಹೇಳಿಕೊಂಡು ಮತ್ತೆ ಅವನು ಮರೆತಿದ್ದ ವಸ್ತುಗಳನ್ನ ತೆಗೆದುಕೊಂಡು ಕೆಲಸಕ್ಕೆ ಹೊರಡುತ್ತಾನೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಒಂದು ಹೆಣ್ಣು ತನ್ನ ತವರು ಮನೆ ಬಿಟ್ಟು ಗಂಡನ ಮನೆ ಸೇರಿ ಸಿರಿತನವನ್ನ ಬಯಸೋದಿಲ್ಲ. ಗಂಡನ ಪ್ರೀತಿ ಶಾಶ್ವತವಾಗಿ ಸಿಕ್ಕರೆ ಸಾಕು ಎನ್ನುವುದೊಂದೇ ಬಯಸೋದು. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.